ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಿದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಒಂದೇ ಒಂದು ರಿಕ್ವೆಸ್ಟು. ಈಗ ಮಾಧುಸ್ವಾಮಿ ಅವರು ಹೇಳಿದ್ರು, ಮತ್ತು ಏನ ಸಭಾನಾಯಕರು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಮೊನ್ನೆ ಫ್ರೈಡೇ ಅವತ್ತು ಅವರು ಹೇಳಿದ್ರು, ಇಲ್ಲ ಸೋಮವಾರ ಎಲ್ಲವೂ ಚರ್ಚೆ ಮಾಡಿ ಮುಗಿಸುವುದು ಅನ್ನುವಂಥದ್ದಾಗಿದೆ. ಒಂದೇ ಒಂದು ತಾವು ಸಹಿತ ಅದನ್ನು ರಿಪೀಟ್ ಮಾಡಿದೆ ಆ ಸದಸ್ಯರಲ್ಲಿ ಕುಂತು. ಒಂದು ನಂದು ರಿಕ್ವೆಸ್ಟ್ ಇದೆ, ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ವಿಷಯಗಳು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಬಜೆಟ್ ಆಗಲಿ ಮತ್ತೊಂದಾಗಲಿ ಚರ್ಚೆ ಮಾಡೋ ಒಂದು ಟೈಮ್ ನಿಗದಿ ಆಗ್ತದೆ. ಒಂದೊಂದು ಪೊಲಿಟಿಕಲ್ ಪಾರ್ಟಿಗೆ ಇಷ್ಟ ಅಂತ ನಿಗದಿ ಮಾಡಿದ್ದು ಇಲ್ಲಿ ಇತಿಹಾಸ ಇದೆ. ಆ ಒಂದು ಹಂತದಲ್ಲಿ ನಾವು ಒಂದೇ ಹೇಳುವಂಥದ್ದು, ದಯವಿಟ್ಟು ಇದು ಎಷ್ಟು ಗಂಟೆವರೆಗೆ ಅವ್ರು ಮಾತಾಡಬಹುದು, ನಮಗೆ ಎಷ್ಟು ಅವಕಾಶ. ಜಗದೀಶ್ ಅವರೇ, ತಾವು ಸ್ಪೀಕರ್ ಒಂದೇ ಒಂದು ರಿಕ್ವೆಸ್ಟ್, ಒಂದು ಅಂತಿಮವಾಗಿ ಒಂದು ಯಾವುದೋ ಒಂದು ಟೈಮ್ ನಿಗದಿ ಆಗಲ್ಲ. ಅಲ್ಲ, ನೀವು ಹೇಳಿದ ರೆಕಾರ್ಡ್ 4 ಗಂಟೆ ಫಿಕ್ಸ್ ಮಾಡ್ರಿ, 5 ಗಂಟೆ ಫಿಕ್ಸ್ ಮಾಡ್ರಿ, ಹೇಳಿದ ಮಾತಿಗೆ ನಾನು ಪ್ರತಿಕ್ರಿಯಿಸಲೇಬೇಕು. ತಾವು ಕೂತ್ಕೊಳ್ಳಿ ದಯಮಾಡಿ. ತಾವು ಇನ್ನೊಂದು ರಿಕ್ವೆಸ್ಟ್ ಇದೆ ಸರ್, ಅಂದ್ರೆ ಕೊನೆಗೆ ಮತ್ತೆ ಈಗ 20 ಜನ ಮಾತಾಡಬೇಕು, 30 ಜನ ಮಾತಾಡಬೇಕು, ಕೊನೆಗೆ ಅಲ್ಲಿಗೆ ಹೋಗಬಾರ್ದು. ಮತ್ತೆ ಮೊನ್ನೆ ಫ್ರೈಡೇ ಏನಾಯ್ತು, ನಾನೇ ಹೇಳಿದ್ನಲ್ಲ ಅದನ್ನ, ನೀವು ಹೇಳೋ ಮಾತನ್ನು ನಾನೇ ಮಾರ್ಮಿಕವಾಗಿ ಹೇಳಿದ್ದೀನಲ್ಲ. ಅದಕ್ಕೆ ನಾನು ಒಂದು ಟೈಮ್ ನಿಗದಿ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಸರ್. ನಾನು ತಮಗೆ ತಾವು ಸಭಾಧ್ಯಕ್ಷರಾಗೂ ಕೆಲಸ ಮಾಡಿದ್ದೀರಿ, ಪ್ರತಿಪಕ್ಷದ ನಾಯಕರಾಗೂ ಕೆಲಸ ಮಾಡಿದ್ದೀರಿ. ಬಿಸಿನೆಸ್ ಅಡ್ವೈಸರಿ ಕಮಿಟಿಯಲ್ಲಿ ನಾವು ಕೂತು ಬಿಸಿನೆಸ್ ಅನ್ನು ನಿಗದಿಪಡಿಸುವಾಗ ಗವರ್ನರ್ಸ್ ಅಡ್ರೆಸ್ ಮೇಲಾಗಲಿ ಬಜೆಟ್ ಮೇಲೆ ಚರ್ಚೆಗಳಾಗಲಿ ಇಂಥ ದಿವಸಗಳು ರಜಾ ದಿವಸಗಳಿರುತ್ತೆ, ಇಷ್ಟು ವರ್ಕಿಂಗ್ ಡೇಸ್ ಸಿಗುತ್ತೆ, ಇಷ್ಟು ಚರ್ಚೆ ಮಾಡಲೇಬೇಕಾದ್ರೆ ಇಷ್ಟು ಗಂಟೆ ಬೇಕು, ನಿಮಗೆ ಇಷ್ಟು ಟೈಮ್ ಸಿಗುತ್ತೆ, ಅವ್ರಿಗೆ ಇಷ್ಟು ಟೈಮ್ ಸಿಗುತ್ತೆ ಅಂತ ಮಾಡಿಕೊಂಡು ಅದರಂತೆ ಕೂತ್ಕೊಂಡು ಸ್ವಲ್ಪ ಹೆಚ್ಚು ಕಡಿಮೆ ಹಾಗೆ ಹೀಗೆ ಮಾಡ್ತೀವಿ. ಇಲ್ಲಿ ಬೇರೆ ಯಾವ ಸಬ್ಜೆಕ್ಟೂ ಇಲ್ಲ. ವಿಶ್ವಾಸಮತ ಯಾಚನೆಯ ನಿರ್ಣಯ ಒಂದೇ ಚರ್ಚೆ ಇಲ್ಲಿರ್ತಕ್ಕಂಥದ್ದು. ನೀವು ಹೆಚ್ಚಾಗಿ ಭಾಗವಹಿಸ್ತಾ ಇಲ್ಲ. ಇದು ಬೇಗ ಒಂದು ಇತ್ಯರ್ಥಾಗಲಿ ಅನ್ನೋ ಕಾರಣಕ್ಕೆ ಸಹಕಾರ ಕೊಡ್ತಾ ನೀವು ಸುಮ್ಮನೆ ಕೂತಿದ್ರಿ. ದಟ್ ಈಸ್ ಯುವರ್ ಚಾಯ್ಸ್. ನಾನು ಅದರ ಬಗ್ಗೆ ವ್ಯಾಖ್ಯಾನ ಮಾಡೋದಿಲ್ಲ. ಸೊ ಅವರಿಗೆ ನಾನು ಹೌಸಲ್ಲೇ ವಿನಂತಿ ಮಾಡ್ತಾ ಇದ್ದೇನೆ, ರೆಸ್ಟ್ರಿಕ್ಷನ್ ನನ್ನ ಕಡೆಯಿಂದ ಮಾಡಿಸೋದ್ರ ಬದಲು ನಮ್ಮ ಕಮಿಟ್ಮೆಂಟ್ ಏನಿದೆ ಅದನ್ನು ಆನರ್ ಮಾಡೋದಕ್ಕೆ ಕೋಆಪರೇಟ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ನಾನೇನು ದರ್ ಇಸ್ ನೋ ಆಂಬಿಗ್ವಿಟಿ. ನನ್ನ ನಿಲುವಿನಲ್ಲಿ, ನನ್ನ ಮಾತಿನಲ್ಲಿ ಏನೂ ಅಸ್ಪಷ್ಟತೆ ಇಲ್ಲ. ಸೊ ನೌ ಐ ಥಿಂಕ್ ಕೃಷ್ಣ ಬೈರೇಗೌಡ ತಮಗೆ ಪಾಟೀಲ್ ಅನಂತರ ಕರೆಯಲ್ಲ ತಮ್ಮ ಕೊಡಿ ಸರ್. ಆದರೆ ನಾನು ಈ ಸಂದರ್ಭದಲ್ಲಿ ತಾವೇನು ರೂಲಿಂಗ್ ಕೊಟ್ರಿ, ನೀವು ರೂಲಿಂಗ್ ಮುಗಿಸಿದ ತಕ್ಷಣ ಇದ್ದೆ, ಆದರೆ ಮತ್ತೆ ಯಾರು ಸದಸ್ಯರಿದ್ರು ಅಂತೇಳಿ ತಾವು ನನಗೆ ಕೂಡ್ರಿ ಅಂದ್ರೆ ಕೂತೆ. ಅಧ್ಯಕ್ಷರೇ, ತಾವೇನು ಭಾಳ ಗಂಭೀರವಾಗಿ ಪರಿಗಣಿಸಿ ರೂಲಿಂಗನ್ನು ಕೊಟ್ಟಿದ್ದೀರಿ, ಅದಕ್ಕಾಗಿ ನಾವು ಕೃತಜ್ಞರಾಗಿದ್ದೇವೆ. ಆದರೆ ಸನ್ಮಾನ್ಯ CLP ನಾಯಕರು ಸಿದ್ದರಾಮಯ್ಯನವರು ಪಾಯಿಂಟ್ ಆಫ್ ಆರ್ಡರ್ ಎತ್ತಿ ಚರ್ಚೆ ಮಾಡ್ತಕ್ಕಂಥ ಹಂತದಲ್ಲಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲವು ಅಂಶಗಳು, ಅದರಲ್ಲೂ ವಿಶೇಷವಾಗಿ ಅವರ ಹಕ್ಕು ಅದನ್ನು ಪ್ರತಿಪಾದನೆ ಮಾಡಿ ಪಾಯಿಂಟ್ ಆಫ್ ಆರ್ಡರ್ ರೇಸ್ ಮಾಡಿದ್ರು. ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ನಿರ್ಣಯ ಹಾಗೂ ಅದರಿಂದ ತಮ್ಮ ಹಕ್ಕನ್ನು ಮೊಟಕುಗೊಳಿಸಿದ್ದಾರೆಯೇ ಅನ್ನುವಂಥ ಆ ಕನ್ಫ್ಯೂಷನ್, ಆ ಗೊಂದಲ ಏನು ಸೃಷ್ಟಿಯಾಗಿದೆ, ಆ ಗೊಂದಲದಿಂದ ನಿಮ್ಮ ಹಕ್ಕನ್ನು ಮೊಟಕಾಗಿರ್ತಕ್ಕಂಥದ್ದು ನಮಗನ್ನಿಸ್ತಾ ಇದೆ. ಅದರ ಬಗ್ಗೆ ಕ್ಲಾರಿಟಿ ಬರದೇ ಹೋದರೆ ನಮ್ಮ ರಾಜಕೀಯ ಪಕ್ಷಗಳ ಹಕ್ಕು ಸರಿಯಾಗಿ ರಕ್ಷಣೆ ಆಗೋದಿಲ್ಲ. ಅದ್ರ ಬಗ್ಗೆ ತಮ್ಮ ರೂಲಿಂಗ್ ಬರಬೇಕು ಹಾಗೆ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ವಿ ಸರ್. ಆ ವಿಷಯ ಪ್ರಸ್ತಾಪ ದಯಮಾಡಿ ಮಾಡಬೇಕು. ಸುಪ್ರೀಂ ಕೋರ್ಟ್ನವರು ಯಾವುದೇ ವಿಧವಾದಂತಹ ಗೊಂದಲ ಇಲ್ಲದೆ ಸಭಾಧ್ಯಕ್ಷರ ಸ್ವಾತಂತ್ರ್ಯ ಕಾರ್ಯನಿರ್ವಹಣೆಗೆ ನಮ್ಮ ಹಸ್ತಕ್ಷೇಪ ಇಲ್ಲ ಅನ್ನುವ ಮಾತನ್ನು ಅವರು ಸಾರಿ ಹೇಳಿದ ಮೇಲೆ ನಾನು ಬೇರೆಯನ್ನು ಊಹಿಸಿಕೊಳ್ಬೇಕಾದ ಅಗತ್ಯ ಇರುವುದಿಲ್ಲ. ಆದರೆ ನೀವು ಪ್ರತಿವಾದಿಗಳ ಅಲ್ಲದೇ ಇರುವ ಸನ್ನಿವೇಶದಲ್ಲಿ ಅರ್ಜಿದಾರ ಶಾಸಕರಿಗೆ ಒತ್ತಾಯಿಸುವಂತಿಲ್ಲ ಅನ್ನುವ ಮಾತಿಗೆ ಸಂಬಂಧಿಸಿದಂತೆ ಎರಡು ಭಾಗ. ಒಂದು, ಮಾನ್ಯ ಶಾಸಕಾಂಗ ಪಕ್ಷದ ನಾಯಕರುಗಳು ಯಾರಿರ್ತಾರೆ, ಮೂರೂ ಶಾಸಕಾಂಗ ಪಕ್ಷದ ನಾಯಕರುಗಳು 10th ಶೆಡ್ಯೂಲ್ ಅಲ್ಲಿ ಪ್ರದತ್ತವಾದ ಅಧಿಕಾರ ನಿಮ್ಮಲ್ಲಿ ಏನಿರುತ್ತೆ ಅದರ ಉಲ್ಲಂಘನೆ ಆಗುವ ಹಾಗಿಲ್ಲ, ನಿಮ್ಮ ಹಕ್ಕನ್ನು ನೀವು ಚಲಾಯಿಸಬಹುದು ಅಂತಕ್ಕಂಥ ಮಾತನ್ನು ಹೇಳಿ, ಬಹುಶಃ ಒಂದು ವೇಳೆ ಸುಪ್ರೀಂ ಕೋರ್ಟ್ನ ಸದುದ್ದೇಶದಲ್ಲಿ
ಈ ಅರ್ಜಿದಾರ ಶಾಸಕರುಗಳಿಗೆ ಶಾಸಕಾಂಗ ಪಕ್ಷಗಳಲ್ಲದೆ ಮತ್ಯಾವುದಾದ್ರೂ ರೀತಿಯ ಹೊರಗಿನ ನಿರ್ಬಂಧಗಳು ಬಲಾತ್ಕಾರಗಳು ಇದ್ದಾವೆ ಅಂತ ಅನಿಸಿದ್ದಿರಬಹುದೇನೋ, ಅಂತಹ ಸನ್ನಿವೇಶದಲ್ಲಿ ಅವರ ನಿರ್ಧಾರಗಳು ಏನೇ ಇರಲಿ ಸಭೆಯಲ್ಲಿ ಭಾಗವಹಿಸುವ ಅಥವಾ ಭಾಗವಹಿಸದೇ ಇರುವ ಅವರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು, ಬಲಾತ್ಕಾರಕ್ಕೆ ಒಳಪಡದೇ ಇರತಕ್ಕಂತಹ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತ ಸ್ಪಷ್ಟೀಕರಣ ಮಾಡಿಸಿದ್ದೇನೆ. ಸುಪ್ರೀಂ ಕೋರ್ಟ್ನವರಿಗೆ ಅಂತಹ ಉದ್ದೇಶ ಇಲ್ಲ. ಸಭಾಧ್ಯಕ್ಷರ ಯಾವ ಸ್ವಾತಂತ್ರ್ಯಕ್ಕೂ ಕೂಡ ಯಾವುದೇ ಚ್ಯುತಿ ಬಂದಿಲ್ಲ. ಸುಪ್ರೀಂ ಕೋರ್ಟ್ಗೂ ಕೂಡ ಅವರು ಅತ್ಯಂತ ನಿಖರವಾಗಿ ಹೇಳೋದ್ರಿಂದ ಧನ್ಯವಾದಗಳನ್ನು ಹೇಳ್ತೇನೆ. ನಮ್ಮಲ್ಲೂ ಏನಿರಬೇಕಾಗಿಲ್ಲ. ನಾನು ಈ ತೀರ್ಮಾನಕ್ಕೆ ಬಂದಿದ್ದೇನೆ, ನಮ್ಮ ಯಾವುದೇ ಹಕ್ಕುಗಳ ಉಲ್ಲಂಘನೆ ಆಗಿಲ್ಲ. ಅಧ್ಯಕ್ಷರೇ, ಒಂದೇ ಒಂದು ಕ್ಲಾರಿಫಿಕೇಶನ್. ಈಗ ಹೀಗಾದ್ರೆ ವಿಪ್ಪನ್ನ ಕೊಡ್ತಾರೆ, ಇಲ್ಲ ಏನಿಲ್ಲ, ಜಸ್ಟ್ ಒಂದು ಸಾರ್ವಜನಿಕವಾಗಿರುವಂತ ಒಂದು ಸಮಸ್ಯೆ. ವಿಪ್ಪನ್ನ ಈಗ ಸಭಾನ ಇವರು CLP ಲೀಡರ್ ಕೊಡ್ತಾರೆ, ನಮ್ಮ ಮೂರು ಪಕ್ಷದ ಮುಖಂಡರು ಇವರು ನಾಯಕರುಗಳು ಕೊಡ್ತಾರೆ. ಇಲ್ಲಿ ಉಲ್ಲಂಘನೆ ಆಗುತ್ತೆ. ಈಗ ಏನ್ ತಿಳ್ಕೊಂಡಿದ್ದಾರೆ, ಹೋಗಿರ್ತಕ್ಕಂಥ ಶಾಸಕರುಗಳು, ನಾವು ಈ ಸದನಕ್ಕೆ ಬರೆದ ಹೋದ್ರೆ ನಮ್ಮ ಮೇಲೆ ವಿಪ್ಪು ಉಲ್ಲಂಘನೆ ಆಗಲ್ಲ, ಎಫೆಕ್ಟ್ ಆಗಲ್ಲ ಅಂತಕ್ಕಂಥ ಭಾವನೆನಲ್ಲಿ ಅವರಿದ್ದಾರೆ. ಈ ಸದನದಿಂದ ಒಂದು ಸಂದೇಶ ಹೋಗ್ಬೇಕಾಗುತ್ತೆ, ಇಲ್ಲ ಈ ಸದನದಲ್ಲಿ ನೀವು ಈ ಉಪ್ಪನ್ನು ಉಲ್ಲಂಘನೆ ಮಾಡಿದ್ರೆ ನಿಮ್ಮ ಹತ್ರ ನಮ್ಮ ನಾಯಕರುಗಳು ಏನು ಉಪ್ಪನ್ನು ಉಲ್ಲಂಘನೆ ಮಾಡಿ ಇದಾರೆ ಅಂತಕ್ಕಂಥ ಭಾವನೆಯನ್ನ ನಿಮ್ಮ ಪತ್ರದ ಮುಖಾಂತರ ಕಂಪ್ಲೇಂಟ್ ಕೊಟ್ಟಾಗ ನೀವು ಅದಕ್ಕೆ ಕಾನೂನಿನ ಚೌಕಟ್ಟಿನಲ್ಲಿ ವ್ಯವಹರಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀರಾ ಇಲ್ವೇ ಅಂತಕ್ಕಂಥದ್ದು. ಇಲ್ಲ ಸುಪ್ರೀಂ ಕೋರ್ಟ್ ಆದೇಶದಲ್ಲಿಟ್ಟಿರೋ ಈ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿರುವಂತ ಒಂದು ಈ ಅದಕ್ಕೆ ಮಾನ್ಯತೆ ಸಿಗುತ್ತೋ? ಸುಪ್ರೀಂ ಇಲ್ಲಿ ಇದು ಇದೇ ಇಲ್ಲಿ ಸಮಸ್ಯೆ ಆಗಿರುವಂತದ್ದು. ಸುಪ್ರೀಂ ಕೋರ್ಟ್ ಯಾವ ಅಡ್ಡಗೋಡೆ ಮೇಲೂ ದೀಪ ಇಲ್ಲ, ಅಲ್ಲಿ 10th ಶೆಡ್ಯೂಲ್ ನಲ್ಲಿ ನಿಖರವಾಗಿ ಹೇಳುತ್ತೆ. ಹೇಳಿದ್ನಲ್ಲಪ್ಪ, ಹೇಳುತ್ತೆ. ಆದ್ರೆ ಈ ಸಭೆಗೆ ಯಾರು ಬಲವಂತ ಮಾಡಿರೋರು? ಬಲವಂತ ಮಾಡಕ್ ಹೋಗೋದಿಲ್ಲ. ಆದ್ರೆ ವಿಪ್ಪನ್ನ ಇಶ್ಯೂ ಮಾಡಿದ್ದಾರೆ. ಆ ವಿಪ್ಪನ್ನ ಇಶ್ಯೂ ಮಾಡಿದಾಗ ನಿಮ್ಮ ಹತ್ರಕ್ಕೆ ಬರ್ಬೇಕು, ನಿಮ್ ಕೋರ್ಟ್ಗೆ. ನಾವು ನಿಮ್ ಕೋರ್ಟ್ಗೆ ಬಂದಾಗ CLP ಲೀಡರ್ಗಳು ನಿಮ್ ಕೋರ್ಟ್ಗೆ ಬಂದಾಗ ನೀವು ಅದನ್ನ ಕಾನೂನಿನ ಚೌಕಟ್ಟಿನ ಅಡಿನಲ್ಲಿ ಅದರ ಮೇಲೆ ಕ್ರಮ ಜರುಗಿಸ್ತೀರಾ ಇಲ್ವೇ ಅಂತಕ್ಕಂಥದ್ದು ನಿಮ್ ಪೀಠದಿಂದ ನಮ್ಗೆ ಉತ್ತರ ಬೇಕು. ನೀವು ಏನು ಉತ್ತರ ನನ್ನಿಂದ ನಿಮ್ಮ ಕಾರಣಕ್ಕಾಗಿ ಬಯಸ್ತಾ ಇದ್ದೀರೋ ಆ ಉತ್ತರ ಸಿಗುವುದಿಲ್ಲ. ಒಂದು ನೀವು ಆಮೇಲೆ ಈಗ ಅವ್ರಿಗೆ ಹಂಗಾರೆ ದಯಮಾಡಿ ಕೇಳಿ. ನೀವು ಏನು ಮಾಡಕ್ಕೆ ಹಂಗಾಗಲ್ಲ. ಕೂತ್ಕೊಳ್ಳಿ ದಯಮಾಡಿ. ಶೆಡ್ಯೂಲ್ ಹಂಗಾರೆ ಸಾಯಿಸ್ತೀರಾ? ದಯಮಾಡಿ ಸಾಯಿಸ್ತೀರಾ? ಶಿವಲಿಂಗೇಗೌಡ್ರೆ ಕೂತ್ಕೋಬೇಕು. ತಾವು ವಿಪ್ ಕೊಡುವುದು ಬಿಡುವುದು ನಿಮ್ಮ ವಿವೇಚನೆಗೆ ಬಿಟ್ಟ ವಿಚಾರ. ಕೊಟ್ಟ ವಿಪ್ಪನ್ನ ಗೌರವಿಸುವುದು ಉಲ್ಲಂಘಿಸುವುದು ಅವರ ವಿವೇಚನೆಗೆ ಬಿಟ್ಟ ವಿಚಾರ. ಉಲ್ಲಂಘನೆಯಾದಲ್ಲಿ ನನ್ನಲ್ಲಿಗೆ ದೂರು ತರ್ತಕ್ಕಂಥ ಅಧಿಕಾರ 10ನೇ ಶೆಡ್ಯೂಲ್ ಇದೆ. ದೂರು ನನ್ನ ಹತ್ರಕ್ಕೆ ಬಾರದೇ ಇದ್ದಾಗ ನಾನು ವ್ಯಾಖ್ಯಾನಿಸಲು ಸಾಧ್ಯ ಇಲ್ಲ. ದೂರು ಬಂದಾಗ ಸಾಕ್ಷ್ಯಾಧಾರಗಳನ್ನು ನೋಡಿ, ಕಡತಗಳನ್ನು ನೋಡಿ ನನ್ನ ಕೆಲಸವನ್ನ ನಾನು ನಿರ್ದಾಕ್ಷಿಣ್ಯವಾಗಿ ಮಾಡ್ತೇನೆ. ನಾನು ಎಲ್ಲೋ ಯಾರಿಗೋ ಕೂತಿರೋರಿಗೆ ನಾನು ಸದನದ ಮುಖಾಂತರ ಸಂದೇಶ ಕೊಡ್ತಕ್ಕಂಥದ್ದು ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ನಾನು ಪಿತೂರಿ ಮಾಡಿದಂತಾಗುತ್ತೆ, ಪಕ್ಷಪಾತ ಮಾಡಿದಂತಾಗುತ್ತೆ. ಆ ಕೆಲಸವನ್ನ ನನ್ನ ಜನ್ಮದಲ್ಲಿ ನಾನು ಮಾಡುವುದಿಲ್ಲ. ಅವ್ರಿಗೆ ಬೇಕಾಗಿದ್ರೆ ಲಾಯರ್ಗಳಿದ್ದಾರೆ, ಅವ್ರನ್ನ ಕರೆಸಿ ತಿಳ್ಕೊಳ್ಳಿ. ಅಥವಾ ನಿಮ್ಗೆ ಅವರಲ್ಲಿ ಯಾರಾದ್ರೂ ಬಹಳ ಹಿತೈಷಿಗಳಿದ್ರೆ ನೀವು ದಯಮಾಡಿ ಒಬ್ಬ ಲಾಯರ್ನ ಎಂಗೇಜ್ ಮಾಡಿ ಅವ್ರಿಗೆ ತಿಳುವಳಿಕೆ ಕೊಡಿ. ಬರೋದು ಬಿಡೋದು ಅವರಿಷ್ಟ, ನೋಟಿಸ್ ಕೊಡೋದು ಬಿಡೋದು ನಿಮ್ಮಿಷ್ಟ. ನನ್ನ ಹತ್ರ ಕಂಪ್ಲೇಂಟ್ ಬಂದ್ರೆ ನಾನು ನನ್ನ ಇಷ್ಟದಂತೆ ಹೋಗೋದಲ್ಲ, ಕಾನೂನಿನಂತೆ ನಾನು ಹೋಗ್ತೇನೆ. ಎಸ್, ಕೃಷ್ಣ ಬೈರೇಗೌಡ, ಏನಪ್ಪ ಇದು ಪ್ಲಾನ್ ಮಾಡ್ಕೊಂಡು ಬಂದಿದ್ರ? ಕತೆ ಮಾಡೋಕಿದ್ದೀವಪ್ಪ, ನಿಮ್ ಕತೆನೇ ನಾವು ಮುಂದುವರಿಸ್ತಾ ಇದೀವಿ ಅಷ್ಟೇ. ಸರ್, ತಾವು ಹೇಳಿದ್ದೆಲ್ಲ ನಾವು ಕೇಳ್ತಾ ಇದ್ದೀವಿ ಸರ್. ನೀನೇ ಒಂದು ವೇಳೆ ಇಲ್ಲಿದ್ದು ಏನ್ ಮಾಡ್ತೀವಿ? ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೈ ಡಿಫಿಕಲ್ಟಿ ಆಲ್ಸೋ. ಇಲ್ಲ ಸರ್, ನಾನು ಇವತ್ತೇ ನೋಡಿದ್ದು ಸರ್. ಅಧ್ಯಕ್ಷ, ನಾವು ಸ್ಪಷ್ಟವಾದ ರೂಲಿಂಗ್ ಕೊಟ್ರೆ ಅದನ್ನೂ ಎಲ್ಲ ಕ್ವಶನ್ ಮಾಡ್ತಾರೆ. ಅದಕ್ಕೆ ಯಾರೋ ರೂಲಿಂಗ್ ಅಂತ ಏನ್ ವಿಷಯ ಮಾತಾಡ್ಬೇಕು ಅಂತಿದ್ರಿ? ಏನ್ ಅಧ್ಯಕ್ಷ, ನಾವು ಪಾಪ ಅವ್ರಿಗೆ ಗಾಬರಿ ಮಾಡಕ್ ತಯಾರಿಲ್ಲ. ಅಲ್ಲ, ಏನ್ ನಿಮ್ದು ವಿಷಯ? ಏನಿಲ್ಲ, ನಮ್ಮ ಶಿವಲಿಂಗೇಗೌಡ್ರಿಗೆ ಏನ್ ಗಾಬರಿ ಅಂತ ಅಂದ್ರೆ, ಒಂದ್ ನಿಮಿಷ, ಇಟ್ ಈಸ್ ನಾಟ್ ಫೇರ್. ಕೃಷ್ಣ ಬೈರೇಗೌಡರು ಮಾತಾಡ್ಲಿ, ಆಮೇಲೆ ಎಲ್ಲಾದ್ರೂ ನೀವು ಅಧ್ಯಕ್ಷ. ಯಾಕಿದು ಕನ್ಫ್ಯೂಷನ್ ಅಂತ ಅಂದ್ರೆ,
ಮಧುಸ್ವಾಮಿ ಅವರು ಏನ್ ಹೇಳಿದ್ರು ಅಂದ್ರೆ ಕೋರ್ಟು ಎಲ್ಲೂ ಸ್ಪೆಸಿಫಿಕ್ ಆಗಿ ಏನು ಜಜ್ಮೆಂಟ್ ಮಾಡಿ ಚರ್ಚೆ ನಿಲ್ಲಿಸ್ಬೇಕು ಸರ್. ತಾವು ರೂಲಿಂಗ್ ಕೊಟ್ಟಾಗಿದೆ. ನಾಟಗೌಡ್ರೆ, ಮಾಧುಸ್ವಾಮಿ ಅವರು ಹೇಳಿದ ವಿಚಾರ ನಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಕ್ರಿಯಾಲೋಪದ ವಿಚಾರದಲ್ಲಿ ಚೇರ್ನಿಂದ ರೂಲಿಂಗ್ ಕೊಟ್ಟ ಮೇಲೆ ಅದರ ಮೇಲೆ ಚರ್ಚೆ ಮಾಡ್ತಕ್ಕಂಥದ್ದು ಸರಿ ಅಲ್ಲ. ಅದೆಲ್ಲ ಕಡತಕ್ಕೆ ಹೋದ್ರೆ ನಾಳೆ ದಿವಸ ಯಾರಾದ್ರೂ ನನ್ನ ನೋಡಿ ನಗ್ತಾರೆ. ಅಲ್ಲೆಲ್ಲ ಚರ್ಚೆ ಇಲ್ಲ ಅದ್ರ ಮೇಲೆ, ನನ್ನನ್ನು ನೋಡಿ ನಗ್ತಾರೆ. ಇವನ ಯೋಗ್ಯತೆ ಅದನ್ನ ಚರ್ಚೆ ಮಾಡ್ತಾ ಇಲ್ಲ. ದಿ ಕನ್ಫ್ಯೂಷನ್ ವಾಟ್ ಇಸ್ ದಿಸ್? ಏನು ಈಗ ಸುಪ್ರೀಂ ಕೋರ್ಟ್ ಅಲ್ಲ, ಅವರು ವಿಷಯ ಮಂಡನೆ ಮಾಡಿದ್ದಾರೆ, ಅದ್ರ ಮೇಲೆ ಚರ್ಚೆ ಮುಂದುವರಿಸೋಣ. ಏನಾದ್ರೂ ಹೇಳ್ಬಯಸದಿದ್ರೆ ಅವಕಾಶ ಕೊಡ್ತೇವೆ. ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಈಸ್, ಅವತ್ತಿನ ದಿನ ಏನ್ ಮಾಡಿದ್ರು, ನಾನು ಪಾಪ ಇದು ಯಡಿಯೂರಪ್ಪನವ್ರು ಏನೋ ಒಂದು ಹೇಳಿದ್ರು, ನಾನು ತಕ್ಷಣ ಅದೇ ಇಲ್ಲ ನಾನು ವಿಡ್ರಾಯಿಂಗ್ ಆನ್ ದಿ ವಿಪ್ ಇಶ್ಯೂ ಅಂತ ಹೇಳಿದ್ರು. ಅಲ್ಲಿ ಮ್ಯಾಟರ್ ಇಸ್ ಬಿನ್ ಸೆಟಲ್ಡ್. ಅಲ್ಲಿ ಮಧ್ಯೆ ಏನಾಯ್ತು, ಅವ್ರಿಗೆ ಯಾಕೆ ನಮ್ಮವ್ರಿಗೆಲ್ಲ ಇಷ್ಟು ಕನ್ಫ್ಯೂಷನ್ ಅಂತಂದ್ರೆ, ಮಧುಸ್ವಾಮಿ ಅವ್ರು ಏನ್ ಹೇಳಿದ್ರು ಲಾಸ್ಟ್ ಅಲ್ಲಿ, ದಿ ಸೇಮ್ ಕೋರ್ಟ್ ವಿಚ್ ಹ್ಯಾಸ್ ಹೆಲ್ಪ್ ಅಸ್ ಟು ಸಿಟ್ ದೇರ್ ಈಸ್ ಹೆಲ್ಪಿಂಗ್ ಅಸ್ ಅನ್ನೋ ಒಂದು ಮಾತು ಹೇಳಿದ್ರು. ಇಟ್ ಇಸ್ ಆನ್ ರೆಕಾರ್ಡ್. I stand by it. I stand by How it. the court has helped you? See, How the court, that means are you taking the court into? ನಾನು ಅಲ್ಲ ರೀ, ಅದನ್ನೇ ಹೇಳಿದ್ದನ್ನ ಜಡ್ಮೆಂಟ್ ಕೋರ್ಟ್ ನಿಮ್ಗೆ ಸಹಾಯ ಮಾಡ್ತಾ ಇದೆ ಅಂತ ಹೇಳಿದ್ರು. ನಮ್ಗೆ ಅಂತ ಅಷ್ಟೇ. ಕಾನೂನು ಪ್ರಕಾರ ಮಾಡ್ತೀನಿ, ಏನ್ ತಪ್ಪು? ಏನ್ ಎಲ್ಲ ಮಾತಾಡ್ಬಿಟ್ಟು ದಿ ಸೇಮ್ ಸುಪ್ರೀಂ ಕೋರ್ಟ್ ವಿಚ್ ಹಸ್ ಹೆಲ್ಪ್ ಯು ಟು ಸಿಟ್ ದೇರ್ ಈಸ್ ಹೆಲ್ಪಿಂಗ್ ಅಸ್. ಇಲ್ಲ ಸರ್, ಬಿಡಕ್ಕಾಗಲ್ಲ. ರೆಕಾರ್ಡ್ ಅಲ್ಲಿ ಸರ್ ನಾನು ಹೇಳಿರೋದು ಹೂ ಆರ್ ಇನ್ ಮೆಜಾರಿಟಿ, ವಿ ಆರ್ ಇನ್ ಮೆಜಾರಿಟಿ, ಇನ್ ಗಿವಿಂಗ್ ಎ ಯು ಆರ್ ಮಿಸ್ಯೂಸಿಂಗ್ ಮೆಜಾರಿಟಿ ನಮ್ಮನ್ನು ಕಟ್ಕೊಂಡು ಮಾತಾಡಲಿಲ್ಲ. ನಿಮಗೆ Then you were at the compromise level on that day. ಕೃಷ್ಣ ಬೈರೇಗೌಡ, Did you say you were at that compromise level on that day? ಸ್ಪೀಕ್. ಮಾನ್ಯ ಅಧ್ಯಕ್ಷರೇ, ವಿಶ್ವಾಸ ನಿರ್ಣಯವನ್ನ ಏನು ಮಾನ್ಯ ಮುಖ್ಯಮಂತ್ರಿಗಳು